ಸರ್ಕಾರ. ನಾನೇನು ದೊಡ್ಡವನಲ್ಲ, ನನಗೂ ಸೇರ್ಸಿ ಮಾಡ್ಲಿ ಅಂತ ನನ್ನ ಪಾಲ್. ಈಗ ನಮ್ದು ನಿಗಮ ಅಲ್ಲ ಅದು. ಈಗ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿ, ರಾಜ್ಯ ಅಧ್ಯಕ್ಷರು ಏನು ಆದೇಶ ಮಾಡ್ತಾರೆ ಅದಕ್ಕೆ ನಾನು ಬದ್ಧನಿದ್ದೀನಿ. ನಾನು ಕೂಡ ವಿದ್ಯಾರ್ಥಿ ಕಾಂಗ್ರೆಸ್ ಇಂದ ಬಂದಿರ್ತಕ್ಕಂಥವ್ನು, ಒಂದೇ ಪಕ್ಷದಲ್ಲಿ ಇದ್ಕೊಂಡು ಹೋಗಿರ್ತಕ್ಕಂಥವ್ನು, ಪಕ್ಷಕ್ಕೆ ಅಪಾರ ಗೌರವವನ್ನು ಕೊಡ್ತೀನಿ. ಆಮೇಲೆ ನಮಗೆಲ್ಲ ಇವೆಲ್ಲ ಆಗ್ತವೆ ಮಾಡ್ತೇವೆ, ನಾವು ಚೇರ್ಮನ್ ಆಗ್ತೀವಿ, MLA ಆಗ್ತೀವಿ ಅಂತ ಕನ್ಸು ಕಟ್ಕೊಂಡು ಬಂದಿಲ್ಲ. ಏನೋ ಒಂದು ಅವಕಾಶ ಸಿಕ್ಕಾಗ ಕೇಳ್ತೀವಿ. ಅವರು ನಮ್ಮನ್ನ ಇವ್ರು ವಿದ್ಯಾರ್ಥಿ ಕಾಂಗ್ರೆಸ್ ಇಂದ ಯೂತ್ ಕಾಂಗ್ರೆಸ್ ಇಂದ ಇಷ್ಟು ವರ್ಷ ದುಡ್ಕೊಂಡ್ ಬಂದಿದ್ದಾರೆ ಅಂತ ಕೇಳಿ ಒಂದು ಕಾರ್ಯಕರ್ತರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಮತ್ತೆ ಈಗ ಮೈಸೂರಲ್ಲಿ ಇದ್ರು ಮೊನ್ನೆ, ಅವಾಗ ಫೋನ್ ಬಂತು, ಏನ್ ಈ ತರ ವೈರಲ್ ಆಗ್ತಿದೆ ರವಿಕುಮಾರ್, ಏನಿದು ಅಂದ್ರು. ಹಣ ಷಡ್ಯಂತ್ರ ಆಗಿದೆ, ನಮ್ಮ ಆಫೀಸಲ್ಲಿ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ನನ್ನ ಚೇಂಬರ್ ಅಲ್ಲ, ನಮ್ಮ ಆಫೀಸಲ್ಲಿ ಆಗಿರ್ತಕ್ಕಂಥದ್ದು. ಈಗ ಒಬ್ಬೊಬ್ಬರಿಗೆ ಕೇಳಿದ್ರೆ ಕ್ಲೀನ್ ಆಗಿ ಈಗ ಹೇಳಿದೆ. ಆಮೇಲೆ ಸಮಗ್ರ ತನಿಖೆ ಆಗ್ಬೇಕಣ. ಪಕ್ಷಕ್ಕೆ ಮುಜುಗರ ಆಗದಿದ್ರೆ, ಪಕ್ಷಕ್ಕೆ ಮುಜುಗರ ಆಗದಿದ್ರೆ, ಸರ್ಕಾರ ಮುಜುಗರ ಆಗಿದ್ರೆ, ನಿಮಗೆ ಮುಜುಗರ ಆಗಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ, ನಾನೇ ಹೇಳಿದ್ದೀನಲ್ಲ. ಅಲ್ಲ, ಸಾರಾಂಶ ಏನಿದೆಯಲ್ಲ, ನಾವು ಆಫೀಸ್ ಹೋಗಿ ಏನೇನು ಡಾಕ್ಯುಮೆಂಟ್ಸ್ ಇದಾವೆ ನನಗೆ ತಿಳಿದ ಮಟ್ಟಿಗೆ. ಕೊಟ್ಟಿದ್ದಾರೆ, ಅದ್ರಲ್ಲಿ ನಾನೇ ಹೇಳಿದ್ದೀನಲ್ಲ. ನಾನು ಹೇಳಿದ್ಮೇಲೆ ಆಯ್ತು ಅಂದಿದ್ದಾರೆ. ಈಗ ನಾನು ಪಕ್ಷಕ್ಕೆ ಮುಜುಗರ ಆಗದಿದ್ರೆ, ಸರ್ಕಾರ ಮುಜುಗರ ಆಗೋದಾದ್ರೆ ನಾನು ತನಿಖೆ ಆಗ್ಬೇಕಣ ಸಮಗ್ರವಾಗಿ. ಬೇಕಾದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ನಾನೇ ಹೇಳಿದ್ದೀನಲ್ಲ. ಅವರು ಅಧ್ಯಕ್ಷರು ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ ಅದು ಬದಲಾಗಿ ಅದು ಗೊತ್ತಾಗಲ್ಲ. ಅದು ಕ್ಯಾಮ್ರಾ ಹಾಕ್ಸಿದೀನಿ, ಕ್ಯಾಮ್ರಾ ಇದೆ, ಅದು ಗೊತ್ತಾಗಲ್ಲ, ನೋಡ್ಬೇಕು, ತೆಗಿಸ್ಬೇಕಲ್ಲ ಅದನ್ನೆಲ್ಲ. ಹೌದು, ನಾನು ಹೋದ್ಮೇಲೆ ಕ್ಯಾಮ್ರಾ ಹಾಕ್ಸಿದೀನಿ, ನಾನು ಹೋದ್ಮೇಲೆ ಕ್ಯಾಮ್ರಾ ಹಾಕ್ಸಿದೀನಿ. ಆಮೇಲೆ ಒಬ್ರು ಇವರು ಸೆಕ್ಯೂರಿಟಿನ ಇಟ್ಟಿದ್ದೀನಿ, ಯಾರು ಬರ್ತಾರೆ ಎಂಟ್ರಿ ಮಾಡ್ಬೇಕು, ಅದೆಲ್ಲ ಅದರಲ್ಲೇ ಸಿಕ್ಬಿಡುತ್ತೆ. ಕೆಲವು ಇದಾವೆ, ಕೆಲವು ಇಲ್ಲ. ನಾನು ಆಫೀಸಲ್ಲಿ ಬಿಟ್ಟು ಎಲ್ಲಿ ಕೂರಕತ್ ನಾನು? ಆರ್ಟಿಫಿಷಿಯಲ್ ಇಂಚೇಂಜ್ ಮಾಡಿದ್ರೆ ಮಾಡಿದ್ರೆ ನನಗೆ ಹೆಂಗ್ ಗೊತ್ತಾಗತ್ತೆ?